ನಮಸ್ಕಾರ, ಗೀತಾ ಅಡುಗೆ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಬೀರಂಜಿ ರೈಸ್ ಮಾಡೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: 1 ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೀನಿ, ಉಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಧನಿಯಾ ಪೌಡರ್, ಜೀರಿಗೆ, ಪಲಾವ್ ಎಲೆ, ಲವಂಗ, ಮೆಣಸು, ಚಕ್ರಮೊಗ್ಗು, ಚಕ್ಕೆ, ಬೆಳ್ಳುಳ್ಳಿ, ಹಸಿ ಶುಂಠಿ, ಗೋಡಂಬಿ, ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ತುಪ್ಪ ತಗೊಂಡಿದ್ದೀನಿ. ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಕೋಬೇಕು. ಬೆಳ್ಳುಳ್ಳಿನ ಜಜ್ಕೊಂತಾ ಇದ್ದೀನಿ. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು. ಪಾತ್ರೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆದ ತಕ್ಷಣ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆಗ್ತಿದೆ. ಈರುಳ್ಳಿ ಉದ್ದನಾಗಿ ಹೆಚ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನೂ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಶುಂಠಿ ಜಜ್ಕೊಂಡಿದ್ದೀನಿ, ಕರಿಬೇವು ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಕಾದ ತಕ್ಷಣ ನಾವು ಪಲಾವ್ ಎಲೆ, ಚಕ್ಕೆ, ಚಕ್ರಮೊಗ್ಗು ಮತ್ತು ಲವಂಗ ಮತ್ತು ಮೆಣಸು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮತ್ತು ಈರುಳ್ಳಿ, ಗೋಡಂಬಿ ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ. ಈಗ ತುಪ್ಪದಲ್ಲಿ ಫ್ರೈ ಆಗಬೇಕು. ತುಪ್ಪದಲ್ಲಿ ಫ್ರೈ ಆದ ತಕ್ಷಣ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಪ್ರತಿಯೊಂದು ಇಲ್ಲಿ ಫ್ರೈ ಆಗಿದೆ. ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನೂ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲ ಸಮೇತ.
ಗ್ಯಾಸ್ ವ್ಯಾಲ್ಯೂಮ್ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಇಟ್ಕೋಬೇಕು. ಗ್ಯಾಸ್ ವ್ಯಾಲ್ಯೂಮು ಜಾಸ್ತಿ ಇಟ್ಕೋಬಾರ್ದು. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೇಕು. ಈಗ ಕುಕ್ಕರು ಮುಚ್ಚಿಬಿಟ್ಟು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಮುಚ್ಚಿಬಿಡ್ತಾ ಇದ್ದೀನಿ. ಒಂದು ಸೀಟಿ ಆದರೆ ಸಾಕು, ರೆಡಿ ಆಗಿಬಿಡುತ್ತೆ. ಈಗ ಒಂದು ಸೀಟಿ ಆಯಿತು. ಈಗ ಬೀರಂಜಿ ರೈಸ್ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಉಗಿ ಎಲ್ಲ ಹೋದ ತಕ್ಷಣ ಓಪನ್ ಮಾಡೋಣ. ಈಗ ಹೇಗೆ ರೆಡಿ ಆಗಿದೆ ಅಂತ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ. ಈಗ ಬೀರಂಜಿ ರೈಸ್ ರೆಡಿ ಆಗಿದೆ. ಘಮ ಘಮ ಅಂತಿದೆ. ರೈಸ್ ರೆಡಿ ಆಗಿದೆ. ಘಮ ಘಮ ಅಂತಿದೆ. ಎಲ್ಲ ಮಸಾಲೆನೂ ಕುದ್ದು ರೆಡಿ ಆಗಿದೆ. ಈಗ ಇನ್ನು ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಮಸ್ತ್ ಘಮ ಘಮ ಅನ್ನಕತ್ತೈತಿ. ಬೀರಂಜಿ ರೈಸ್ ರೆಡಿ ಆಗಿದೆ. ಸರ್ವ್ ಮಾಡ್ತಾ ಇದ್ದೀನಿ. ಮಸ್ತ್ ಘಮ ಘಮ ಅನ್ನಕತ್ತೈತಿ. ಭಾರಿ ಬೆಸ್ಟ್ ಆಗಿದೆ. ಬೀರಂಜಿ ರೈಸು ಹಾಗೂ ಬೇಳೆ ಸಾರು ರೆಡಿ ಆಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.